ನಮಸ್ತೆ ಗೆಳೆಯರೇ, ತುಂಬ ದಿನ ಆದಮೇಲೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುಂಬ ಚರ್ಚಿತವಾಗಿರೋ ಟಾಪಿಕ್. ಇವತ್ತಿನ ನೀಡ್ ಆಫ್ ದ ಹವರ್ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಿದೆ. ಇಟ್ ಹ್ಯಾಸ್ ಬಿನ್ ಡಿಸ್ಕಸ್ಡ್ ಅಕ್ರಾಸ್ ದ ಕಂಟ್ರಿ. ಇವನ್ ದ ಕಾಮನ್ ಮ್ಯಾನ್ ಈಸ್ ಆಲ್ಸೋ ಡಿಸ್ಕಸ್ಸಿಂಗ್. ದೇಶದ ಸಾಮಾನ್ಯ ನಾಗರಿಕನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನೆ. ಅದು ಯಾವುದು ಅಂದ್ಬಿಟ್ಟು ಬೇರೆ ಯಾವುದೂ ಇಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ನೋಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದ್ರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಮುಂಚೆ ಯಾವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಿದ್ದು ಅಂದರೆ 1986 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಿದ್ದಿದ್ದು, ಬಿಫೋರ್ 34 ಇಯರ್ಸ್ ಬ್ಯಾಕ್. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಪಾಲಿಸಿಗಳು ಬಂದಿರಲಿಲ್ಲ. ಸ್ವಲ್ಪ ಅಮೆಂಡ್ಮೆಂಟ್ಸ್ ಆಗಿ ತಿದ್ದುಪಡಿಗಳಾಗಿ ಬಂದಿರೋದು ಬಿಟ್ಟರೆ ಮೇಜರ್ ಕಾಂಪ್ರಹೆನ್ಸಿವ್ ಎಜುಕೇಷನ್ ಪಾಲಿಸಿ ಅಂತ ಯಾವುದೂ ಬಂದಿರಲಿಲ್ಲ. ಬಟ್ ಈಗ ಕಾಂಪ್ರಹೆನ್ಸಿವ್ ಚೇಂಜ್ ಆಗಿ ಇಟ್ ಹ್ಯಾಸ್ ಕಮ್ ಇನ್ ಟು ಪಿಕ್ಚರ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಏನಿದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ? ಸಿಂಪಲಾಗಿ ಹೇಳಬೇಕು ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಹೇಗಿರಬೇಕು ಶಿಕ್ಷಣ, ಯಾವ ರೀತಿ ಕೊಡಬೇಕು ಶಿಕ್ಷಣ, ಮಕ್ಕಳು ಯಾವ ರೀತಿ ಓದಬೇಕು, ಯಾವ ರೀತಿ ಕಲಿಬೇಕು, ಯಾವ ರೀತಿ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋದೇ ಮೇಯ್ನ್ ಫೋಕಸ್. ಅದು ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಿಮಗೆ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಫಸ್ಟ್ ನಾವು ಪಾಲಿಸಿ ಅನ್ನೋದ್ರೆ ಏನಂತ ತಿಳ್ಕೊಬೇಕು. ಪಾಲಿಸಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಆ್ಯಕ್ಷನ್ ಪ್ಲ್ಯಾನ್. ಏನು ಆ್ಯಕ್ಷನ್ ಪ್ಲ್ಯಾನ್ ಏನಂದರೆ ರೂಪುರೇಷೆ ಹೇಗಿರಬೇಕು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ತೊಗೊಂಡೋಗಬೇಕು, ಅದನ್ನೇ ಪಾಲಿಸಿ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಭಾರತ ಸರ್ಕಾರ ಮೊನ್ನೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಲ್ರಿಗೂ ಹಲವಾರು ಕನ್ಫ್ಯೂಷನ್ಸ್ಗಳಿದೆ. ಏನಿದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ? ಏನೋ ತುಂಬ ಚೇಂಜಸ್ ಇದೆಯಂತೆ, ಬದಲಾವಣೆ ಆಗಿದೆಯಂತೆ, ಏನೋ ನಮಗೆಲ್ಲ ತೊಂದರೆ ಆಗುತ್ತಂತೆ. ಆ ಥರದ್ದು ಏನೂ ಇಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಮುಂದೆ ಬರೋಣ ಅಂದ್ಕೊಂಡೆ. ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಹೇಳೋಣ ಅಂದ್ಕೊಂಡೆ. ಸೊ ಬಿಫೋರ್ ಕಮ್ಮಿಂಗ್ ಆ್ಯಂಡ್ ಎಕ್ಸ್ಪ್ಲೈನಿಂಗ್, ಸೊ ನಾನು ಕೂಡ ಸ್ವಲ್ಪ ತಿಳ್ಕೊಬೇಕಲ್ಲ, ಅದಕ್ಕೆ ಗ್ರೌಂಡ್ ವರ್ಕ್ ಮಾಡಿಕೊಂಡು ಬಂದಿದ್ದೀನಿ. ಹಲವಾರು ಆರ್ಟಿಕಲ್ಸ್ ಓದಿದ್ದೀನಿ, ಯೂಟ್ಯೂಬಲ್ಲಿ ಲಿಂಕ್ ಮೇಲೆ ಕೇಳಿದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ಸಮ್ಮರಿ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ. ಏನಿದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ? ನೋಡಿ, ಇನ್ ಡೀಟೇಲ್ ಬರೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಪಾಯಿಂಟ್ಸ್ ಹೇಳ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ಕೇಳಿ ಏನು ಅಂತ. ಈ ಡ್ರಾಫ್ಟ್ ಏಕಾಏಕಿ ಬಂದಿದ್ದಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಇದು ಫ್ರಮ್ ಪಾಸ್ಟ್ 5.5 years ಅಂದರೆ 2015ಇಂದನೂ ಬ್ಯಾಕ್ಗ್ರೌಂಡ್ ವರ್ಕ್ ನಡೀತಾನೇ ಇದೆ, ಪೂರ್ವ ಸಿದ್ಧತೆಯಾಗಿ ನಡೀತಾನೇ ಇದೆ. ಅದನ್ನು ನಿಮ್ಗೆ ಹೇಳಬೇಕು. ಏನು ಅಂದರೆ ನೋಡಿ, ಬ್ರೀಫ್ಲಿ ಟು ಟೆಲ್, ನಿಯರ್ಲಿ ಇಟ್ ಹ್ಯಾಸ್ ಟೇಕನ್ 5.5 years, 5.5 ವರ್ಷ ತೊಗೊಂಡಿದೆ ಈ ಪಾಲಿಸಿನ ಒಂದು ಫೈನಲ್ ಡ್ರಾಫ್ಟಾಗಿ ಮಾಡೋದಕ್ಕೆ. ತಿಂಗಳಲ್ಲಿ ಹೇಳಬೇಕು ಅಂದರೆ 66 ತಿಂಗಳಾಗಿದೆ, 66 months. ಡೇಸ್, ದಿನಗಳಲ್ಲಿ ಹೇಳಬೇಕು ಅಂದರೆ 1980 days ಆಗಿದೆ. ಹವರ್ಸ್ 47,525 hours ಆಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ನು. ಇನ್ನೂ ಕೆಲವೊಂದು ವಿಚಾರ ಹೇಳಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಇದು ಪಾಲಿಸಿ ಸುಮ್ಮನೆ ಏಕಾಏಕಿ ಬಂದಿದ್ದಲ್ಲ. ಡಾಕ್ಟರ್ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತು ಕೇಂದ್ರ ಸರ್ಕಾರ. ಆ ಸಮಿತಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಯಾವ ರೀತಿ ಇರಬೇಕು ಎಜುಕೇಷನ್, ಆ ಪಾಲಿಸಿ ಹೇಗಿರಬೇಕು, ಮಕ್ಕಳಿಗೆ ಅದು ಹೇಗೆ ತಲುಪಬೇಕು, ಅವ್ರು ಹೇಗೆ ಸ್ವಾವಲಂಬನೆ ಆಗಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಪ್ರಾಕ್ಟಿಕಲ್ಲಾಗಿ ಜನಗಳ ಹತ್ರ ಡಿಸ್ಕಸ್ ಮಾಡಿ ಬಂದಿದ್ದಾರೆ. ನೋಡಿ, ನಾನು ಹೇಳ್ತೀನಿ ಕೆಲವೊಂದು ಇಂಪಾರ್ಟೆಂಟ್, ನೀವು ಕೂಡ ನಂಬಲ್ಲ, ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು 1,10,000 ಹಳ್ಳಿಗಳನ್ನ ಸಂಪರ್ಕ ಮಾಡಿದ್ದಾರೆ ಇಡೀ ದೇಶದಲ್ಲಿ. ನಮ್ಮ ದೇಶದಲ್ಲಿರೋದು 6 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು. ಅದರಲ್ಲಿ 1,10,000 villages they have taken inputs
The inputs has been taken from 1,10,000 villages. ಅಷ್ಟೇ ಅಲ್ದಿರ ಇಟ್ ಹ್ಯಾಸ್ ಕವರ್ಡ್ 406 ಡಿಸ್ಟ್ರಿಕ್ಟ್ಸ್. ನಮ್ಮ ಭಾರತದಲ್ಲಿ ಲೋಕಸಭಾವಾರು ತಗೊಂಡ್ರೆ 500ಕ್ಕೂ ಹೆಚ್ಚು ಜಿಲ್ಲೆಗಳಿವೆ. ಅದರಲ್ಲಿ ಆಲ್ಮೋಸ್ಟ್ ಫ್ರಮ್ 406 ಡಿಸ್ಟ್ರಿಕ್ಟ್ಸ್ ದೇ ಹ್ಯಾವ್ ಟೇಕನ್ ದ ಇನ್ಫಾರ್ಮೇಷನ್, ದೇ ಹ್ಯಾವ್ ಟೇಕನ್ ದ ಐಡಿಯಾ ಯಾವ ರೀತಿ ಇರಬೇಕು ಅಂತ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಲ್ಮೋಸ್ಟ್ 1,80,000 ಸಜೆಷನ್ಸ್, 1,80,000 ಸಲಹೆಗಳು ತೊಗೊಂಡಿದ್ದಾರೆ. 71,000 ಹಾರ್ಡ್ ಕಾಪೀಸ್, ಏನು ನಿಮಗೆ ಹಾರ್ಡ್ ಕಾಪಿ ಅಂತ ಕರಿತೀವಿ, 71,000 ಹಾರ್ಡ್ ಕಾಪೀಸ್ನ ಅಧ್ಯಯನ ಮಾಡಿದ್ದಾರೆ ಯಾವ ರೀತಿ ಇರಬೇಕು ಎಜುಕೇಷನ್ ಪಾಲಿಸಿ ಅಂತ. ಇಟ್ ಈಸ್ ಸೆಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಟ್ರಾನ್ಸ್ಪರೆಂಟ್ ಪಾಲಿಸಿ ಅಂತ ಕೂಡ ಇದನ್ನು ಕರೀತಾರೆ. ಯಾಕೆಂದರೆ ಸಾರ್ವಜನಿಕರಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಯಾವ ರೀತಿ ಇರಬೇಕು ಅಂತ ಅವ್ರ ಐಡಿಯಾಸ್ ತೊಗೊಂಡು ಬಂದಿರೋದು. ನಾನು ಆವಾಗಲೇ ಹೇಳಿದಂಗೆ ದೇ ಹ್ಯಾವ್ ರೀಚ್ಡ್ 1,10,000 ವಿಲೇಜಸ್. ಸಿಂಪಲಾಗಿ ಹೇಳಬೇಕು ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮುಖ್ಯ ಉದ್ದೇಶ ಆತ್ಮನಿರ್ಭರ್. ನಾನು ನಿಮಗೊಂದು ಹೇಳಬೇಕು ನೋಡಿ, ಯಾವಾಗ ಘನ ಸರ್ಕಾರ ಆತ್ಮನಿರ್ಭರ್ ಭಾರತ್ ಅಂತ ಈ ವರ್ಡ್ನ ಪ್ರೊನೌನ್ಸ್ ಮಾಡುತ್ತೋ, ಆತ್ಮನಿರ್ಭರ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಗೂಗಲಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ 1,00,000+ ವ್ಯೂವರ್ಸ್ ಆಗಿದ್ದರು ನರೇಂದ್ರ ಮೋದಿ ಅವರು ಅವತ್ತು ಹೇಳಿದಾಗ. ಏನು ಆತ್ಮನಿರ್ಭರ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಸೆಲ್ಫ್ ರಿಲಯಂಟ್. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಸ್ವಾವಲಂಬನೆ. ಸೊ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮುಖ್ಯ ಉದ್ದೇಶ ಸ್ವಾವಲಂಬಿತನಾಗುವುದು. ಸಿಂಪಲಾಗಿ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಇದ್ರ ಮೂಲ ಉದ್ದೇಶ. ನೋಡಿ, ನಾನು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ದ ಏಮ್ ಆಫ್ ದ ಪಾಲಿಸಿ ಏನು, ಏಮ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿದು? ಟು ಡೆವಲಪ್ ದ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಒಬ್ಬ ಮನುಷ್ಯ ಅವನು ಉತ್ತಮ ಮಾನವನಾಗಬೇಕು ಸಮಾಜದಲ್ಲಿ, ಅದು ಇದರ ಮುಖ್ಯ ಉದ್ದೇಶ. ಆ್ಯಂಡ್ ಬಿಲ್ಡಿಂಗ್ ದೇರ್ ಬೈ ದ ಸೊಸೈಟಿ. ಹೇಗೆ ಒಂದು ಸಮಾಜದಲ್ಲಿ ಒಬ್ಬ ಮನುಷ್ಯ ಉತ್ತಮನಾಗ್ತಾನೋ ಅದೇ ರೀತಿ ಸಮಾಜನೂ ಕೂಡ ಉತ್ತಮ ಆಗುತ್ತೆ. ಇದು ಅದರ ಧ್ಯೇಯೋದ್ದೇಶ. ಎರಡನೇದು ಕ್ರಿಯೇಟಿಂಗ್ ವೈಬ್ರೆಂಟ್ ಎಕನಾಮಿ ಆ್ಯಸ್ ಎ ಪಾರ್ಟ್ ಆಫ್ ದ ಸೊಸೈಟಿ. ವೈಬ್ರೆಂಟ್ ಎಕನಾಮಿ ಅಂದರೆ ಸುಸಜ್ಜಿತ ಎಕನಾಮಿ ಯಾವಾಗಲೂ ಆ್ಯಕ್ಟಿವಿಟಿಯಾಗಿರಬೇಕು, ಹೊಸತಾಗಿರಬೇಕು, ಚೆನ್ನಾಗಿರಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಎ ವೈಬ್ರೆಂಟ್ ಎಕನಾಮಿ. ಅದು ಥರ್ಡ್ ಒನ್ ಬಂದ್ಬಿಟ್ಟು ದೇ ಹ್ಯಾವ್ ಮೇಡ್ ಎ ಕಾಂಪ್ರಹೆನ್ಸಿವ್ ಎಜುಕೇಷನ್ ಪಾಲಿಸಿ. ಏನು ಕಾಂಪ್ರಹೆನ್ಸಿವ್ ಎಜುಕೇಷನ್ ಅಂದರೆ ಈ ವಿಚಾರ ಬಿಟ್ಟಿಲ್ಲ ಅಥವಾ ಈ ವಿಚಾರ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅನ್ನೋಂಗಿಲ್ಲ. ಎಲ್ಲ ವಿಚಾರಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಇದನ್ನು ಏನಂತ ಕರೀತಾರೆ, ಕಾಂಪ್ರಹೆನ್ಸಿವ್ ಎಜುಕೇಷನಲ್ ಪಾಲಿಸಿ. ಇಟ್ ಈಸ್ ನಥಿಂಗ್ ಬಟ್ ಎ ಓವರ್ ಆಲ್ ಎಜುಕೇಷನ್. ಏನು ಎಜುಕೇಷನ್ ಪಾಲಿಸಿಯ ಡೀಟೇಲ್ಸು, ಹೈಯರ್ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC ಲೆವೆಲ್ ಅಥವಾ 11 and 12 ಕ್ಲಾಸ್, ದೆನ್ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಈ ರೀತಿ ಇದ್ದಿದ್ದು. ಅಂದರೆ LKG ಟು ಅಂದರೆ ಪ್ರೀ ನರ್ಸರಿ, LKG, UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್, ಅಗೇನ್ 8th to 10th, 8ನೇ ತರಗತಿಯಿಂದ 10ನೇ ತರಗತಿವರೆಗೂ, 11 ಮತ್ತು 12ನೇ ತರಗತಿ ಅಥವಾ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC, ಅದಾದಮೇಲೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ಈ ರೀತಿ ಇರೋದು ಈಗಲೂ ಕೂಡ ಅದನ್ನೇ. ಸೊ ನಾವೆಲ್ಲ ಮಾಡ್ಕೊಂಬಂದಿರೋ ಎಜುಕೇಷನ್ ಕೂಡ ಹಾಗೇ. ಬಟ್ ಇದು ಇಟ್ ಹ್ಯಾಸ್ ಬೀನ್ ಚೇಂಜ್ಡ್ ದ ಎಂಟೈರ್ ಸ್ಟ್ರಕ್ಚರ್. ಇದು ಏನು ಶೇಪ್ ಮಾಡಿದ್ದಾರೆ ಪಾಲಿಸಿ, ಇಟ್ ಹ್ಯಾಸ್ ಬಿನ್ ರೀಸ್ಟ್ರಕ್ಚರ್ಡ್. ಹೊಸತನದಿಂದ ಬಂದಿದೆ. ಅದನ್ನು ನಾನು ನಿಮಗೆ ಒಂದೊಂದೇ ಕೊಡ್ತಾ ಹೋಗ್ತೀನಿ. ತುಂಬ ಸಮಯ ನಾನು ತೊಗೊಳ್ಳಲ್ಲ ನನ್ನ ನೆಚ್ಚಿನ ನಿತರರೆ. ಬಟ್ ಆದಷ್ಟು ಸಿಂಪಲಾಗಿ ಹೇಳಬೇಕು ಅಂತ ಬಂದಿದ್ದೀನಿ. ಹೇಳ್ತೀನಿ ಕೇಳಿ. ಮುಂಚೆ ಈ ಡ್ರಾಫ್ಟ್ ಪ್ರಿಪೇರ್ ಮಾಡಿದಾಗ ಅಬೌವ್ 460 ಪೇಜಸ್ ಇತ್ತು, 460ಕ್ಕೂ ಹೆಚ್ಚು ಪುಟಗಳಿತ್ತು. ಫೈನಲ್ ಡ್ರಾಫ್ಟ್ ಮೊನ್ನೆ ರೆಡಿ ಮಾಡಿದಾಗ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಾಗ ಅದನ್ನು 60 ಪೇಜ್ ಅಂದರೆ 60 to 65 ಪೇಜಸ್ಗೆ ಇಳಿಸಿದ್ದಾರೆ. ಸೊ ಇದರಲ್ಲಿ ಏನು ಯಾವ ರೀತಿ ಮಾಡಿದ್ದಾರೆ ಎಜುಕೇಷನ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹೈಲೈಟ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನಿವಾಗ ಸ್ಕೂಲ್ ಲೆವೆಲ್ ಬಗ್ಗೆ ಹೇಳ್ತೀನಿ. ಯಾವ ರೀತಿ ಇರುತ್ತೆ ಸ್ಕೂಲ್ ಲೆವೆಲ್ ಅಂದರೆ ರೀಡಿಫೈನ್ ಮಾಡಿದ್ದಾರೆ, ಸಿಂಪಲ್ ಮಾಡಿದ್ದಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಓವರ್ ಆಲ್ ಎಜುಕೇಷನ್ ಪಾಲಿಸಿ ಹೇಗಿರುತ್ತೆ,
5 + 3 + 3 + 4 ಅಂದರೆ 5 ವರ್ಷ ಪ್ಲಸ್ 3 ವರ್ಷ ಪ್ಲಸ್ 3 ವರ್ಷ ಪ್ಲಸ್ 4 ವರ್ಷ. ಮುಂಚಿನ ಎಜುಕೇಷನ್ ಪಾಲಿಸಿ ಅಂದರೆ ಅಪ್ ಟು 23 ಇಯರ್ಸ್. ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಇವತ್ತಿನ ಟೈಮಲ್ಲಿ SSLC ಅವನು ಓದ್ತಿದ್ದಾನೆ ಅಂದರೆ 16ನೇ ವರ್ಷ ಅಂತ, ಅವನು ಸೆಕೆಂಡ್ ಇಯರ್ PUC ಓದ್ತಿದ್ದಾನೆ ಅಂದರೆ 18ನೇ ವರ್ಷ ಅಂತ, ಅವನು ಡಿಗ್ರಿ ಫೈನಲ್ ಇಯರ್ಗೆ ಬಂದಿದ್ದಾನೆ ಅಂದರೆ 21ನೇ ವರ್ಷ ಅಂತ, ಮಾಸ್ಟರ್ ಡಿಗ್ರಿ ಬಂದಿದ್ದಾನೆ 23 ವರ್ಷ ಅಂತ, ಅಂದರೆ 23 ಇಯರ್ಸ್ ಅಂತ ಲೆಕ್ಕ. ರಫ್ ಫಿಗರ್ ನಿಮಗೆ ಹೇಳಬೇಕು ಅಂದರೆ ಇದರಲ್ಲಿ ಯಾವಾಗ ಎಜುಕೇಷನ್ ಸ್ಟಾರ್ಟ್ ಮಾಡೋದು, 3ನೇ ವರ್ಷದಿಂದ ಆಲ್ಮೋಸ್ಟ್ ಅಪ್ ಟು 20 ಇಯರ್ಸ್. ಸಿಂಪಲ್ಲಾಗಿದೆ ಎಜುಕೇಷನ್ನು. ಸೊ ನಾನು ನಿಮ್ಗೆ ಇವಾಗ ಸ್ಕೂಲಿಂಗ್ ಬಗ್ಗೆ ಹೇಳ್ತೀನಿ. ಸ್ಕೂಲಿಂಗ್ ಸಿಂಪಲ್ಲಾಗಿದೆ. ಇದನ್ನು ಫಂಡಮೆಂಟಲ್ ಬ್ಲಾಕ್ ಅಂತ ಮಾಡಿದ್ದಾರೆ. ಇವಾಗ ಮುಂಚೆ ಪ್ರೈಮರಿ ಸ್ಕೂಲ್ ಅಂತ ಇತ್ತು, ಇವಾಗ ಅದನ್ನು ಫಂಡಮೆಂಟಲ್ ಬ್ಲಾಕ್ ಅಂತ ಮಾಡಿದ್ದಾರೆ. ಸೊ ಯಾವಾಗ ಕಲಿಯೋದು ಅಂದರೆ ಚೈಲ್ಡ್ಹುಡ್ ಎಜುಕೇಷನ್ ಅಂತಲೂ ಕರೀತಾರೆ. ಫ್ರಮ್ 3 to 8, 3ನೇ ವರ್ಷದಿಂದ 8ನೇ ವರ್ಷದವರೆಗೂ 5 ವರ್ಷ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಫಂಡಮೆಂಟಲ್ ಬ್ಲಾಕ್. ದ ಮೈನ್ ಪಾಲಿಸಿ ಆಫ್ ದ education in the schooling level is to educate the children in the mother tongue. ಅಂದರೆ ಅವರ ಮಾತೃಭಾಷೆಯಲ್ಲಿ ಅವರು ಶಿಕ್ಷಣ ಓದಲಿ ಅನ್ನೋದು ಮೂಲ ಉದ್ದೇಶ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮುಂಚೆ ಹೇಗೆ ನಾವು ಯಾವ ರೀತಿ ಆಪ್ಷನ್ ಇದೆ, ಈಗ ಐದರ್ ಐ ಕ್ಯಾನ್ ಗೋ ಫಾರ್ ಇಂಗ್ಲೀಷ್ ಮೀಡಿಯಮ್ ಆರ್ ದ ಲೋಕಲ್ ಲ್ಯಾಂಗ್ವೇಜ್. ಎಕ್ಸಾಂಪಲ್, ಉದಾಹರಣೆಗೆ ಕರ್ನಾಟಕದಲ್ಲಿ ಏನು ಇಲ್ಲ, ನಾನು ಕನ್ನಡ ಮೀಡಿಯಮಲ್ಲಿ ಓದ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬೋದು. ಇಂಗ್ಲೀಷ್ ಮೀಡಿಯಮ್ ಈಸ್ ಎ ಕಾಮನ್. ಇವತ್ತು ಹೇಳಬೇಕು ಅಂದರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಇವತ್ತು ಎಲ್ಲರೂ ಕೂಡ ಪ್ರಿಫರ್ ಮಾಡೋದು ಇಂಗ್ಲೀಷ್ ಮೀಡಿಯಮೇ. ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ನು ಇವತ್ತು ಹೆಚ್ಚು ಇರುವಂಥದ್ದು ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲೂ ಓದ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲೂ ಓದ್ಬೋದು. ಇಫ್ ಯು ಗೋ ಟು ಆಂಧ್ರ ಪ್ರದೇಶ್, ತೆಲುಗು ಮೀಡಿಯಮಲ್ಲಿ ಓದ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬೋದು. ಸೊ ಆ ರೀತಿ ಆಯಾ ರಾಜ್ಯಗಳಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಪ್ಲಸ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಸೊ ಈ ರೀತಿ ಆಪ್ಷನ್ಸ್ ಇದೆ. ಬಟ್ ಇವಾಗ ಏನು ಮಾಡ್ತಿದ್ದಾರೆ, ಚೈಲ್ಡ್ಹುಡ್ ಎಜುಕೇಷನ್ ಮಾತೃಭಾಷೆಯಲ್ಲೇ ಕಲೀಲಿ, ಲೆಟ್ ದೆಮ್ ಲರ್ನ್ ಥ್ರೂ ದೇರ್ ಮದರ್ ಟಂಗ್ ಅನ್ನೋದು ಮೈನ್ ಆಬ್ಜೆಕ್ಟಿವ್. ಇದಕ್ಕೆ ಮೊನ್ನೆ ನಾನು ಒಂದು ಯೂಟ್ಯೂಬಲ್ಲಿ ಲೆಕ್ಚರ್ ಕೇಳ್ತಿದ್ದೆ, ತುಂಬ ಚೆನ್ನಾಗಿತ್ತು. ಐ ವಾಸ್ ಸರ್ಪ್ರೈಸ್ಡ್ ಟು ನೋ ದಟ್ ಇನ್ಫಾರ್ಮೇಷನ್. ನಾನು ಕೂಡ ನಿಮಗೆ ಹೇಳ್ತೀನಿ. ರಿಸರ್ಚ್ ವಾಸ್ ಕಂಡಕ್ಟೆಡ್ ಫ್ರಮ್ 30 to 40 ಇಯರ್ಸ್. ಅಂದರೆ ಸಂಶೋಧನೆ ಮಾಡ್ತಿರಂತೆ 30 ವರ್ಷಗಳು 40 ವರ್ಷಗಳು, ಅಂದರೆ ಪಾಸ್ಟ್. ಏನು ಆ ಸಂಶೋಧನೆ ಏನು ಹೇಳುತ್ತೆ ಅಂದರೆ, ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಈ ಸರ್ವೆ ಮಾಡಿದ್ದಾರೆ, ಅಂದರೆ ಸಂಶೋಧನೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಇನ್ ಇಂಡಿಯಾ, ಈವನ್ ಇನ್ ಅದರ್ ಕಂಟ್ರೀಸ್. ಈ ಸಂಶೋಧನೆ ಮಾಡಿದ್ದಾರೆ. ಎಷ್ಟು ವರ್ಷ? 40 ವರ್ಷದಿಂದ ಸಂಶೋಧನೆ ಮಾಡ್ತಾಯಿದ್ದಾರೆ. ಆ ಸಂಶೋಧನೆಯ ತಿರುಳು, ದ ಸಮ್ಮರಿ ಆಫ್ ದ ರಿಸರ್ಚ್ ಏನು ಹೇಳ್ತಿದೆ ಅಂದರೆ, ದ ಸ್ಟೂಡೆಂಟ್ ಆರ್ ಎ ಚೈಲ್ಡ್ ಶುಡ್ ಲರ್ನ್ ಇನ್ ಮದರ್ ಟಂಗ್ ಆರ್ ಇನ್ ಸಿಂಪಲ್. A research was conducted in India and even across the world from 30 to 40 years. The main theme or the summary of all the research which has been conducted in all over the world, most of the countries, in simple, it tells the students should be enabled to learn in their mother tongue, ಮಾತೃಭಾಷೆಯಲ್ಲಿ. ಇದು ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿದೆ. ಶಿಕ್ಷಣನ ಮಕ್ಕಳು ಅವ್ರ ಮಾತೃಭಾಷೆಯಲ್ಲಿ ಕಲಿತರೆ ಹೆಚ್ಚು ಚೆನ್ನಾಗಿ ಕಲಿತಾರೆ ಮತ್ತು ಹೆಚ್ಚು ಬುದ್ಧಿವಂತರಾಗ್ತಾರೆ ಅನ್ನೋದು ಸೈಂಟಿಫಿಕಾಗಿ ಕೂಡ ಪ್ರೂವ್ ಆಗಿದೆ. ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬಾರ್ದಾ, ಇಂಗ್ಲೀಷನ್ನು ಕಿತ್ತಾಕ್ಬಿಡ್ತಾರಾ? ಖಂಡಿತ ಇಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಯೋ ಆಪ್ಷನ್ ಕೂಡ ಇದೆ. ಮಾತೃಭಾಷೆಯಲ್ಲಿ ಕಲಿಯೋಂಥದ್ದು ಏನಪ್ಪ ಅಂದರೆ, ಎಲ್ಲ ವಿಷಯಗಳನ್ನೂ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಕಲಿತೀರ, ಇಂಗ್ಲೀಷ್ನು ಒಂದು ಲ್ಯಾಂಗ್ವೇಜ್ ಆಗಿ ಕಲಿತೀರ. ಅದ್ರ ಜೊತೆಗೆ ದೇ ಹ್ಯಾವ್ ಇಂಟ್ರಡ್ಯೂಸ್ಡ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಟು ಲರ್ನ್. ಈಗ ನಾನು ಹೇಳ್ದಂಗೆ ಇದರಲ್ಲಿ ಫಂಡಮೆಂಟಲ್ ಬ್ಲಾಕಲ್ಲಿ ಫ್ರಮ್ 3 to 8, ಅಂದರೆ 3ನೇ ವರ್ಷದಿಂದ 8ನೇ ವರ್ಷದವರೆಗೂ ಈಗಿರೋ ಶಿಕ್ಷಣ ಏನಿದೆ, ಕ್ಲಾಸ್ ರೂಮ್ ಎಜುಕೇಷನ್. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕ್ಲಾಸಲ್ಲಿ ಕುತ್ಕೊತಾರೆ, ಟೀಚರು ಹೇಳ್ಕೊಡ್ತಾರೆ. ಬಟ್ ಇವಾಗಿನ ಪ್ರಪೋಸ್ಡ್ ಪ್ಲ್ಯಾನ್ ಏನು ಹೇಳುತ್ತೆ ಅಂದರೆ, ಈ ಎಜುಕೇಷನ್ ಶುಡ್ ಬಿ ಎ ಆ್ಯಕ್ಟಿವ್ ಬೇಸ್ಡ್ ಲರ್ನಿಂಗ್. ಅಂದರೆ ಚಟುವಟಿಕೆಯ ಆಧಾರಿತದ ಮೇಲೆ
ಓದುವಂಥದ್ದು, ಮಕ್ಕಳು ತಿಳ್ಕೊಳೋವಂಥದ್ದು. ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಯಾವುದು ಇಂಟ್ರೆಸ್ಟ್ ಬರುತ್ತೋ ಅಥವಾ ಯಾವ ಟಾಪಿಕ್ ನೀವು ಕಲಿಬೇಕು ಅಂದ್ಕೊಂಡಿದ್ದೀರೋ, ಥಿಯರಿಟಿಕಲ್ ಆಗಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಆಗಿ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋವಂಥದ್ದು, ಅದು ಕೂಡ ಹೇಳಿದ್ದಾರೆ. ಇದು ಸ್ಕೂಲಿಂಗ್ ಎಜುಕೇಷನ್ನು ಫ್ರಮ್ 3 to 8. ಮತ್ತು ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿರೋದು ಏನಪ್ಪ ಅಂದರೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈಸ್ ಈಕ್ವಿಟಿ ಆ್ಯಂಡ್ ಇನ್ಕ್ಲೂಷನ್. ಏನು ಈಕ್ವಿಟಿ ಆ್ಯಂಡ್ ಇನ್ಕ್ಲೂಷನ್ ಅಂದರೆ, ನೋಡಿ, ಈಕ್ವಿಟಿ ಅಂದರೆ ಎಲ್ಲರನ್ನೂ ಒಳಗೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಶಿಕ್ಷಣದಿಂದ ವಂಚಿತನಾಗಬಾರ್ದು, ಎಲ್ಲರೂ ಕೂಡ ಕಲಿಬೇಕು ಅನ್ನೋದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಯ ಮೂಲ ಉದ್ದೇಶ. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಫೋಕಸಿಂಗ್ ಆನ್ ಎನೇಬ್ಲಿಂಗ್ ಆ್ಯಂಡ್ ಎಂಪವರಿಂಗ್ ದ ಟೀಚರ್ಸ್ ಬೈ ಬಿಲ್ಡಿಂಗ್ ದ ಮ್ಯೂಚುವಲ್ ಟ್ರಸ್ಟ್. ಸೊ ಈ ಶಿಕ್ಷಣ ಹೇಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಮಕ್ಕಳಿಗೆ ಅಂದರೆ, ಮಗುಗೂ ಟೀಚರ್ಗೂ ಒಂದು ಪರಸ್ಪರವಾದ ನಂಬಿಕೆ ಬರಬೇಕು. ಆ ಮ್ಯೂಚುವಲ್ ಟ್ರಸ್ಟ್ ಅಂದರೆ, ಹೇಗೆ ಮಗು ತಾಯಿ ಹತ್ರ ಚೆನ್ನಾಗಿ ಕಲಿಯುತ್ತೋ ಅಷ್ಟೇ ಚೆನ್ನಾಗಿ ಇಲ್ಲೂ ಕೂಡ ಕಲಿಬೇಕು. ದಟ್ ಈಸ್ ನಥಿಂಗ್ ಬಟ್ ಎಂಪವರಿಂಗ್ ದ ಟೀಚರ್ ಬೇಸ್ಡ್ ಆನ್ ದ ಮ್ಯೂಚುವಲ್ ಟ್ರಸ್ಟ್. ಸೊ ಆತ್ಮವಿಶ್ವಾಸ ಬರಬೇಕು, ಆತ್ಮವಿಶ್ವಾಸದಿಂದ ಕಲಿಸ್ಬೇಕು. ಸೊ ಇದು ಇನ್ನೊಂದು ಮುಖ್ಯ ಉದ್ದೇಶ ಸ್ಕೂಲ್ ಲೆವೆಲಲ್ಲಿ. ಟು ಎಂಪವರ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಕ್ಲಾಸ್ ಪೀಪಲ್ ಅಂದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೂ ತಲುಪಬೇಕು ಈ ಶಿಕ್ಷಣ. ಇದು ಇಂಪಾರ್ಟೆಂಟ್. ಇಷ್ಟು ಕೂಡ ನಾನು ಸ್ಕೂಲಿಂಗ್ ಲೆವೆಲ್ದು ಹೇಳಿದ್ದೀನಿ. ಇಷ್ಟೊತ್ತು ನಾನು ಸಿಂಪಲಾಗಿ ಸ್ಕೂಲ್ ಲೆವೆಲ್ ಎಜುಕೇಷನ್ ಬಗ್ಗೆ ಹೇಳಿದ್ದೀನಿ. ಈಗ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದ ಮೋಸ್ಟ್ ಇಂಪಾರ್ಟೆಂಟ್, ಫೋಕಸಿಂಗ್ ಆನ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ ಯಾವ ರೀತಿ ಇರುತ್ತೆ ಅಂದರೆ, ನೋಡಿ, ಇವಾಗ ಈಗಿರೋ ಶಿಕ್ಷಣ, ದ ಎಕ್ಸಿಸ್ಟಿಂಗ್ ಎಜುಕೇಷನ್ ಈಸ್ ಲೈಕ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್. ಇವಾಗ ನಾನು SSLC PUC ಮುಗಿದ ಮೇಲೆ ನನಗೆ ಆಪ್ಷನ್ ಇರೋದು 3. ಇದರ ಐ ಕ್ಯಾನ್ ಗೋ ಫಾರ್ BCom, ಅಂದರೆ 3 ಥರ ಆಪ್ಷನ್ ಇದೆ. ಒಂದು ಐ ಕ್ಯಾನ್ ಆಪ್ಟ್ ಫಾರ್ ಆರ್ಟ್ಸ್, ಇದರ ಐ ಕ್ಯಾನ್ ಆಪ್ಟ್ ಕಾಮರ್ಸ್ ಆರ್ ಸೈನ್ಸ್. ಈ 3 ನನಗಿರೋದು. ಆರ್ಟ್ಸಲ್ಲಿ ಯಾವುದು ಅಂದರೆ BA ಅಥವಾ ಇನ್ನು 2-3 ಅಷ್ಟೇ, ವೆರಿ ಲಿಮಿಟೆಡ್ ಆಪ್ಷನ್. ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಾದರೆ BCom, BBA, ಇನ್ನೂ ಒಂದು 2-3 ಕೋರ್ಸ್ ಎಕ್ಸ್ಟ್ರಾ ಬರ್ಬೋದು. ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಾದರೆ BE, BSc ಈ ರೀತಿ, ಅದನ್ನು 3 ವರ್ಷ ಓದ್ತೀವಿ. ದ ಎಕ್ಸಿಸ್ಟಿಂಗ್ ಎಜುಕೇಷನ್ ಪಾಲಿಸಿ 6 ಸೆಮಿಸ್ಟರ್ಸ್. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್, ಇದರ MCom, MBA, MSc ಆರ್ MA ಈ ರೀತಿ ಇರೋವಂಥದ್ದು. ಬಟ್ ಇವಾಗ ಏನು ಮಾಡ್ತಿದ್ದಾರೆ, ದ ಎಂಟೈರ್ ಸಿಸ್ಟಮ್ ಆಫ್ ದ ಹೈಯರ್ ಎಜುಕೇಷನ್ ದೇ ಆರ್ ಪ್ಲ್ಯಾನಿಂಗ್ ಟು ರೀಸ್ಟ್ರಕ್ಚರ್. ಅಂದರೆ ಏನು ಮಾಡ್ತಾಯಿದ್ದಾರೆ, ರೀಶೇಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಏನಪ್ಪ, ಈಗಿರೋ ಎಜುಕೇಷನಲ್ಲಿ ಮುಖ್ಯವಾಗಿ ರಿಸರ್ಚ್ ಕಡೆ ಎಂಫಸಿಸ್ ಅಂದರೆ ಒತ್ತು ಏನು ಕೊಟ್ಟಿದ್ದಾರೆ ಅದು ತುಂಬ ಕಡಿಮೆ. ದ ಸ್ಕೋಪ್ ಈಸ್ ವೆರಿ ಲಿಮಿಟೆಡ್ ವಿತ್ ದ ಎಕ್ಸಿಸ್ಟಿಂಗ್ ಎಜುಕೇಷನ್. ಎಕ್ಸಾಂಪಲ್, ವಿತ್ ದ ಎಕ್ಸಿಸ್ಟಿಂಗ್ ಅಂಡರ್ ಗ್ರ್ಯಾಜುಯೇಟ್ BComಲ್ಲಿ ಇಷ್ಟೇ ಸಬ್ಜೆಕ್ಟ್ಸ್ ಇದೆ, ಒಂದಷ್ಟು ಥಿಯರಿ ಇದೆ, ಒಂದಷ್ಟು ಪ್ರಾಕ್ಟಿಕಲ್ ಇದೆ. ಎಲ್ಲರೂ ಕೂಡ ಅದನ್ನೇ ಓದ್ತಾರೆ. ನೋಡಿ, ನಾನು ಪಾಠ ಮಾಡಬೇಕಾದ್ರೆ ತುಂಬ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಸಪೋಸ್ ಇವಾಗ ನಾನು ಒಂದು ಏರಿಯಾದಲ್ಲಿ ಒಂದು ಟೌನ್ ಇದೆ, ಒಂದು ಟೌನಲ್ಲಿ 10 ಕಾಲೇಜ್ ಇದೆ ಅಂದ್ಕೊಳ್ಳಿ. 10 ಕಾಲೇಜಲ್ಲಿ BCom ಕೋರ್ಸ್ ಇದೆ ಅಂದ್ಕೊಳ್ಳಿ. ಒಂದು ಕಾಲೇಜಲ್ಲಿ 100 ಜನ ಇದ್ದಾರೆ, ಸಿಂಪಲ್, ಓಕೆ. 50 ಜನ ಇದ್ದಾರೆ ಅಂದ್ಕೊಳ್ಳಿ. 50 ಜನ ಒಂದು ಕಾಲೇಜಲ್ಲಿ BCom ಕಂಪ್ಲೀಟ್ ಮಾಡಿದ್ರೆ 10 ಕಾಲೇಜಲ್ಲಿ ಎಷ್ಟಾಯಿತು, 500 ಸ್ಟೂಡೆಂಟ್ಸ್, 500 ಜನ ಕಂಪ್ಲೀಟ್ ಮಾಡಿದ್ದಾರೆ. ಆ ರೀತಿ ಒಂದು ನಾನು ಟೌನ್ ಮಾತ್ರ ಹೇಳಿದ್ದು. ಆ ರೀತಿ ನೀವು ಒಂದು ಜಿಲ್ಲೆ ತೊಗೊಂಡ್ರೆ, ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದೆ. ಆ ರೀತಿ ನಮ್ಮ ದೇಶದಲ್ಲಿ 500ಕ್ಕೂ ಹೆಚ್ಚು ಜಿಲ್ಲೆಗಳಿದೆ. ಎಷ್ಟು ಲಕ್ಷ ಸ್ಟೂಡೆಂಟ್ಸ್ ಬರ್ತಾರೆ BCom ಮುಗಿಸ್ಕೊಂಡು, ಅಥವಾ BSc ಮುಗಿಸ್ಕೊಂಡು, ಅಥವಾ BE ಮುಗಿಸ್ಕೊಂಡು, ಅಲ್ವಾ? ಸೊ ಇದೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು. ಸೊ ಅದನ್ನೇ ಮೂಲ ಉದ್ದೇಶ ಇಟ್ಕೊಂಡಿರೋದು ಇವಾಗಿನ ಎಜುಕೇಷನಲ್ಲಿ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಹೈಲೈಟ್ಸ್ ಆಫ್ ಹೈಯರ್ ಎಜುಕೇಷನ್, ಎಂಫಸಿಸ್ ಆನ್ ರಿಸರ್ಚ್. ಸೊ ಹೈಯರ್ ಎಜುಕೇಷನ್
ಈ ಡ್ರಾಫ್ಟಲ್ಲಿ ಪ್ರಪೋಸ್ ಮಾಡಿರೋದು ದೇ ಆರ್ ಫೋಕಸಿಂಗ್ ಆರ್ ದೇ ಆರ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ರಿಸರ್ಚ್ ಬೇಸ್ಡ್ ಎಜುಕೇಷನ್. ಅಂದರೆ ಸಂಶೋಧನೆ ಆಧಾರಿತ ಶಿಕ್ಷಣ. ಎರಡು ಥರನೂ ಇದೆ ಶಿಕ್ಷಣ. ಕ್ಲಾಸ್ ರೂಮ್ ಎಜುಕೇಷನು ಇದೆ, ರಿಸರ್ಚ್ ಎಜುಕೇಷನು ಇದೆ. ದ ಸ್ಟೂಡೆಂಟ್ ಕ್ಯಾನ್ ಆಪ್ಟ್ ಅಕಾರ್ಡಿಂಗ್ ಟು ಹಿಸ್ ಚಾಯ್ಸ್. ಮತ್ತು ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಹೇಳಬೇಕು, ತುಂಬ ಖುಷಿಯಾಗುವಂಥ ವಿಚಾರ, ತುಂಬ ಇಂಪಾರ್ಟೆಂಟ್ ವಿಚಾರ. ಸ್ಟೂಡೆಂಟ್ ವಿಲ್ ಬಿ ಗಿವನ್ more number of choices, more number of courses to opt. Example, he can choose music, he can go for fine arts, or he can go for humanity, or he can go for technology or science or sociology. So ಈ ರೀತಿ ವೇರಿಯಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಕೋರ್ಸಸ್ ಇತ್ತು, ಅದನ್ನು ವೊಕೇಶ್ನಲ್ ಆಗಿ ಮಾಡಿದರು. ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅನ್ನೋದು ಮೇನ್ ಸ್ಟ್ರೀಮ್ ಕೋರ್ಸ್ ಆಗಿರಲಿಲ್ಲ ಮುಂಚೆ, ಅಂದರೆ ಈಗಿರೋ ಶಿಕ್ಷಣದಲ್ಲಿ. ಈಗ ಏನು ಮಾಡಿದ್ದಾರೆ, ದೇ ಬ್ರಾಟ್ ವೊಕೇಶ್ನಲ್ ಕೋರ್ಸ್ ಆ್ಯಸ್ ಎ ಮೇನ್ ಸ್ಟ್ರೀಮ್ ಆಫ್ ಎಜುಕೇಷನ್. ಅದನ್ನು ಏನು ಮಾಡಿದ್ದಾರೆ, ದೇ ಹ್ಯಾವ್ ಸ್ಟಾರ್ಟೆಡ್ ಟು ಇಂಪ್ಲಿಮೆಂಟ್ ಈವನ್ ಇನ್ ದ ಸ್ಕೂಲ್ ಲೆವೆಲ್. ವೊಕೇಶನ್ ಕೋರ್ಸ್ ಏನು ಮಾಡಿದ್ದಾರೆ, ಮೇನ್ ಸ್ಟ್ರೀಮ್ ಆಗಿ ತೊಗೊಂಡು ಸ್ಕೂಲ್ ಲೆವೆಲಿಂದನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಮತ್ತು ಹೈಯರ್ ಎಜುಕೇಷನಲ್ಲಿ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಸ್ಟ್ರೆಸ್ ಮಾಡಿರೋದು, ಪ್ರಪೋಸ್ ಮಾಡಿರೋದು ಪ್ಲ್ಯಾನಲ್ಲಿ, ಗಿವಿಂಗ್ ಮೋರ್ ಫ್ರೀಡಮ್, ರೆಡ್ಯೂಸಿಂಗ್ ದ ಇಂಟರ್ಫಿಯರ್, ರೆಡ್ಯೂಸಿಂಗ್ ದ ರೆಗ್ಯುಲೇಷನ್. ಅಂದರೆ ಈಗಿನ ಇರೋ ಶಿಕ್ಷಣ ಪದ್ಧತಿಯಲ್ಲಿ ರೆಗ್ಯುಲೇಷನ್ಸ್ ಜಾಸ್ತಿ ಇದೆ ಅಥವಾ ಫ್ಲೆಕ್ಸಿಬಿಲಿಟಿ ಇಲ್ಲ, ತುಂಬ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ ಅಂತ ಒಂದು ಮನಗಂಡು ಅವರೇನು ಮಾಡಿದ್ದಾರೆ, ತುಂಬ ಫ್ರೀಡಮ್ ಕೊಡಬೇಕು ಅಂತ. ಎಕ್ಸಾಂಪಲ್, ಇವಾಗ ಇಲ್ಲೇ ಒಂದು ಕಾಲೇಜ್ ಇದೆ, ಆ ಕಾಲೇಜ್ ಏನು ಮಾಡುತ್ತೆ, ಆ ಕಾಲೇಜವರೇ ದೇ ಕ್ಯಾನ್ ಗಿವ್, a student can study in that college, the college itself can give certificate to him. ಈ ಪ್ಲ್ಯಾನು ಮೊನ್ನೆ ಕೂಡ ಸರ್ಕಾರ ಹೇಳಿದೆ, by 2035 the government is aimed to give freedom to all the colleges ಅಂತ ಒಂದು ಪ್ರಪೋಸಲ್ ಇದೆ. ಗೊತ್ತಿಲ್ಲ ಅದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ, ನನಗೆ ಗೊತ್ತಿಲ್ಲ ತಕ್ಷಣದಲ್ಲಿ. ಸೊ ಬಟ್ ಐ ಆಮ್ ಹೈಲೈಟಿಂಗ್ ಓನ್ಲಿ ಅಬೌಟ್ ದ ಡ್ರಾಫ್ಟ್. ಸೊ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಫೋಕಸ್ ಮಾಡಿರೋವಂಥದ್ದು ಇನ್ನೊಂದು ಏನಪ್ಪ ಅಂದರೆ, ಹೈಯರ್ ಎಜುಕೇಷನಲ್ಲಿ ODL ಸಿಸ್ಟಮ್ ಅಂತ. ODL ಅಂದರೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್. ಸೊ ಅವನಿದ್ದ ಕಡೆನೇ ಓದೋಂಗೆ, ಮುಕ್ತವಾಗಿ ಅವನು ಎಲ್ಲಿದ್ದಾನೋ ಅವನು ದೂರದಲ್ಲೇ ಕೂತ್ಕೊಂಡು ಓದೋದಕ್ಕೆ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಇನ್ ಸಿಂಪಲ್ ಇಟ್ ಇಸ್ ಕಾಲ್ಡ್ as ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್. ಇನ್ ಅಡಿಷನ್ ಟು ದಟ್ ಆರ್ along with that open distance learning ಅಲ್ಲಿ they are planning to promote virtual learning. ನೋಡಿ, ಆ್ಯಸ್ ಎ ಪಾರ್ಟ್ ಆಫ್ ದ ಡಿಜಿಟಲ್ ಇಂಡಿಯಾ. ಸೊ ಇವತ್ತೇನಾಗಿದೆ, ಕ್ಲಾಸ್ ರೂಮ್ ಎಜುಕೇಷನ್, ಡಿಗ್ರಿ ನೀವು PUC ತೊಗೊಳ್ಳಿ, ಡಿಗ್ರಿ ತೊಗೊಳ್ಳಿ, ಮಾಸ್ಟರ್ ಡಿಗ್ರಿ ತೊಗೊಳ್ಳಿ, ಏನು ಶಿಕ್ಷಣ ಈಗಿರೋವಂಥದ್ದು, ನೀವು ಕಾಲೇಜ್ಗೆ ಹೋಗಬೇಕು, ಪಾಠ ಕಲಿಬೇಕು, ಬರಬೇಕು. ಬಟ್ ಇವಾಗ ದೇ ಆರ್ ಪ್ಲ್ಯಾನಿಂಗ್ ಫಾರ್ ವರ್ಚುವಲ್ ಲರ್ನಿಂಗ್, ರಿಮೋಟ್ ಲರ್ನಿಂಗ್. ಏನು ರಿಮೋಟ್ ಲರ್ನಿಂಗ್ ಅಂದರೆ, ನೀನು ಎಲ್ಲಿದೆಯಾ ಅಲ್ಲೇ ಕೂತ್ಕೊಂಡು ಓದೋವಂಥ ಒಂದು ಆಪ್ಷನ್ನು ಆನ್ಲೈನ್ ಲರ್ನಿಂಗ್. So now this present, which they have proposed to implement in this policy, they are stressing more on virtual learning, remote learning and online learning. ಇದು ಮತ್ತು ಇನ್ನೊಂದು ಏನಪ್ಪ ಅಂದರೆ, ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ. ಮೊನ್ನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಇದಾಯ್ತಲ್ಲ, ಒಂದು ವೆಬಿನಾರ್ ಥರ ಏನು ಆಯಿತು ಆ ಕಾನ್ಕ್ಲೇವಲ್ಲಿ, ಅದರಲ್ಲಿ ಅವರು ಒತ್ತಿ ಹೇಳಿದ್ದಾರೆ, ದಿಸ್ ಈಸ್ 21st century ಎಜುಕೇಷನ್ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಅವ್ರು ಹೇಳ್ತಿದ್ದಾರೆ, ಎಂಫಸಿಸ್ ಆರ್ ಫೋಕಸಿಂಗ್ ಮೋರ್ ಆನ್ ಸ್ಕಿಲ್ಡ್ ಎಜುಕೇಷನ್, ರೀಸ್ಕಿಲ್ಡ್ ಎಜುಕೇಷನ್, ವೊಕೇಶ್ನಲ್ ಕೋರ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಹೈಯರ್ ಎಜುಕೇಷನಲ್ಲಿ ದ ಹೈಯರ್ ಎಜುಕೇಷನ್ ಶಲ್ ಬಿ ಆಫರ್ಡ್ ಥ್ರೂ ರೀಜನಲ್ ಲ್ಯಾಂಗ್ವೇಜಸ್ ಆಲ್ಸೋ. ಸೊ ಈಗಿರೋ ಸಿಸ್ಟಮಲ್ಲೇನು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ, ನೀವು BCom ತೊಗೊಂಡ್ರೆ ನೀನು ಕನ್ನಡ ಮೀಡಿಯಮಲ್ಲೂ ಓದ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲೂ ಓದ್ಬೋದು. ಪ್ರಾಕ್ಟಿಕಲ್ ಪೇಪರ್ಸ್ ಆದರೆ ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ನೀವು ತೊಗೊಂಡ್ರೆ ಎಲ್ಲರೂ ಕೂಡ, ಈವನ್ ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು, ಇಂಗ್ಲೀಷಲ್ಲೇ ಮಾಡೋದು ಅಲ್ವಾ. ಬಟ್ ಇಫ್ ಯು ಗೋ ಟು BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿ ನಿಮ್ಗೆ ಆಪ್ಷನ್ ಇಲ್ಲ,
ಕನ್ನಡ ಮೀಡಿಯಮಲ್ಲಿ ಇದು ಮಾಡಲಿಕ್ಕೆ ನಾನು ಹೇಳ್ತಿರೋದು ಇಲ್ಲಿರೋ ಈಗ ಪ್ರಸ್ತುತ ಆಪ್ಷನ್ ಕೊಟ್ಟಿಲ್ಲ ಯೂನಿವರ್ಸಿಟಿ ಇಂಗ್ಲೀಷಲ್ಲೇ ಓದಬೇಕು ಅಂತ ಇದೆ. ಬಟ್ ಇದರಲ್ಲಿ ಮೇನ್ ಎಜುಕೇಷನ್ ಈವನ್ ದೆ ಕ್ಯಾನ್ ಲರ್ನ್ ಈವನ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ಆಲ್ಸೋ, ಇದು ಮೇನ್ ಉದ್ದೇಶ. ಮತ್ತು ಅದು ಬಿಟ್ಟು ನೀವು ಕೇಳ್ಬೋದು ಒಂದು ಪ್ರಶ್ನೆ, ಏನು ಬರೀ ಸ್ಟೂಡೆಂಟ್ಸ್ ಬಗ್ಗೆ ಏನು ಹೇಳಿದಾರಾ, ವಿದ್ಯಾರ್ಥಿಗಳ ಬಗ್ಗೆ, ಟೀಚರ್ಸ್ ಬಗ್ಗೆ ಹೇಳಿದಾರಾ? ಟೀಚರ್ಸ್ ಬಗ್ಗೆ ಹೇಳಿಲ್ವಾ? ಖಂಡಿತವಾಗ್ಲೂ ಟೀಚರ್ಸ್ ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ. ಏನು ಟೀಚರ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ದಿಸ್ ಪಾಲಿಸಿ ಈಸ್ ಮೇನ್ಲಿ ಫೋಕಸಿಂಗ್ ಆನ್ ಕೆರಿಯರ್ ಗ್ರೋತ್ ಆಫ್ ದ ಫ್ಯಾಕಲ್ಟಿ. ಏನು ಕೆರಿಯರ್ ಗ್ರೋತ್ ಅಂದರೆ, ಅವನು ಏನು ಜಾಯ್ನ್ ಆಗಿದ್ದಾನೆ, ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗಿದ್ದಾನೆ ಆ ಟೀಚರು. ಸೊ ಮ್ಯಾಕ್ಸಿಮಮ್ ಏನಾಗ್ಬೋದು, ಟುಡೇ ಅಟ್ ಪ್ರೆಸೆಂಟ್ he can become an associate professor, then he can become the professor. That means he can become head of the department, ಅಂದರೆ ಒಂದು ಇಲಾಖೆ ಮುಖ್ಯಸ್ಥನಾಗ್ಬೋದು. ಲಾಸ್ಟ್ ಅಂದರೆ ಪ್ರಿನ್ಸಿಪಾಲ್, ಅಂದರೆ ಪ್ರಾಂಶುಪಾಲರು. ಬಟ್ ಈ ಪಾಲಿಸಿ ಏನು ಹೇಳ್ತಿದೆ ಅಂದರೆ, ಎಕ್ಸಾಂಪಲ್ ಪ್ರಮೋಟಿಂಗ್ ಆ್ಯನ್ ಅಸಿಸ್ಟೆಂಟ್ ಪ್ರೊಫೆಸರ್ ಟು ದ ವೈಸ್ ಚಾನ್ಸಲರ್ ಥ್ರೂ ನಾಲೆಡ್ಜ್. ಅಂದರೆ ಆ ಒಬ್ಬ ಅಧ್ಯಾಪಕ ಅಥವಾ ಟೀಚರ್, ಲೆಕ್ಚರರ್ ನೀವೇನು ಕರಿತೀರಾ, ಅವರು ವೈಸ್ ಚಾನ್ಸಲರ್ ಕೂಡ ಆಗಿ ಪ್ರಮೋಟ್ ಆಗ್ಬೋದು. ಅಷ್ಟರ ಮಟ್ಟಿಗೆ ಪ್ರಮೋಷನ್ ಆಪ್ಷನ್ಸ್ ಇದೆ. ಬಟ್ ಥ್ರೂ ನಾಲೆಡ್ಜ್, ಥ್ರೂ ಲರ್ನಿಂಗ್ ಏನಿದೆ ಅದರಲ್ಲಿ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಅಕಾಡೆಮಿಕ್ ಬಿಲ್ಡಿಂಗ್, ಕೆರಿಯರ್ ಬಿಲ್ಡಿಂಗ್ ಆ್ಯಂಡ್ ಎಂಪವರಿಂಗ್ ಅ ಟೀಚರ್. ಸೊ ಇದು ಇಂಪಾರ್ಟೆಂಟು. ಇದು ಹೈಯರ್ ಎಜುಕೇಷನ್ ಬಗ್ಗೆ ನಾನು ಇಷ್ಟೊತ್ತು ಹೇಳಿದ್ದು. ಇನ್ನು ಕೊನೆ ಹಂತಕ್ಕೆ ಬಂದಿದ್ದೀನಿ ನಾನು. ಕೊನೆ ಹಂತಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನು ಹೇಳಿ ನಾನು ಕಂಕ್ಲೂಡ್ ಮಾಡ್ತೀನಿ ನನ್ನ ನೆಚ್ಚಿನ ಮಿತ್ರರೇ. ಏನು ಇವಾಗ ನೋಡಿ, ಮುಂಚೆ ಆಗಿದ್ದರೆ ನಾನು ಆವಾಗ ಹೇಳಿದ್ನಲ್ಲ, BCom BBA ಎಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರು. ಆ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ಆ ಎಕ್ಸಾಂಪಲ್ ನಾನು ನಿಮಗೂ ಹೇಳ್ತೀನಿ ನೋಡಿ. ಒಂದು ಊರಲ್ಲಿ ಬೈಗಾನ್ ಪೀಪಲ್ ಅಂತ ಒಂದಿದ್ದಾರೆ, ಬೈಗಾನ್ ಕಮ್ಯುನಿಟಿ. ಆ ಬೈಗಾನ್ ಕಮ್ಯುನಿಟಿಯವ್ರಿಗೆ ವಾಟ್ ದೇ ನೋ ಅಬೌಟ್ ಮೆಡಿಸಿನಲ್ ಪ್ಲ್ಯಾಂಟ್ಸ್, ಅಂದರೆ ಏನಂತಾರೆ, ಔಷಧಿ ಉಳ್ಳೋಂಥ ಒಂದು ಗಿಡಗಳಿರ್ತಾವಲ್ಲ, ಗಿಡಮೂಲಿಕೆ, ಔಷಧ ಗಿಡಮೂಲಿಕೆ ಅಂತ ಏನು ಕರಿತಿದ್ದಾರೆ. ಆ ಬೈಗಾನ್ ಸಮುದಾಯಕ್ಕೆ ಏನು ಗೊತ್ತಿದೆ, ಅದು ಬೊಟಾನಿಕಲ್ ಸ್ಟೂಡೆಂಟ್ಸ್, ಅಂದರೆ ನಾವೇನು ಸಸ್ಯಶಾಸ್ತ್ರದ ವಿದ್ಯಾರ್ಥಿಗಳಂತ ಕರೀತಾರೆ, ಏನು ಓದ್ತಾರೆ, ಅವ್ರಿಗಿನ್ನ ಹೆಚ್ಚಾಗಿ ಇವ್ರಿಗೆ ಗೊತ್ತಿದೆ ಪ್ರಾಕ್ಟಿಕಲಾಗಿ. ಬಟ್ ಅವ್ರೇನಾಗಿದ್ದಾರೆ, ಫಾರ್ಮಲ್ ಎಜುಕೇಷನ್, ಅಂದರೆ ಈ ಎಜುಕೇಷನಿಂದ ಅವರು ವಂಚಿತರಾಗ್ತಾ ಇದ್ದಾರೆ. ಸೊ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮುಖ್ಯ ಉದ್ದೇಶ ಅಂಥ ಬ್ಯಾಕ್ಗ್ರೌಂಡ್ ಪೀಪಲ್, ಅಂದರೆ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಪೀಪಲ್, ಅಂದರೆ ಸಾಮಾಜಿಕವಾಗಿ ಹಿಂದುಳಿದವರು, ಮುಖ್ಯ ಸಮಾಜಕ್ಕೆ ಬರದೇ ಇರೋರು, ಅಂಥವ್ರನ್ನೂ ಕೂಡ ಮೇನ್ ಎಜುಕೇಷನ್ಗೆ ತರಬೇಕು ಅಂತ ಒಂದು ಉದ್ದೇಶ. ಇದು ಮೊನ್ನೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಅದು ನಾನು ಓದಿ ಹೇಳ್ತೀನಿ ನಿಮಗೆ. ದ ಬೈಗಾನ್ ಪೀಪಲ್ they know more about medicinal plants than the botanical students. So the main theme of this higher education, the present, is that including the tribal people, local people, transgender people, even they should also bring into the mainstream of education. So this is the another important focus of education, ದ ಪ್ರೆಸೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಮತ್ತು ಕ್ಯಾಚಿ ವರ್ಡ್ ಒಂದಿದೆ, ಅದನ್ನು ನಾನು ಹೇಳ್ತೀನಿ ಕೇಳಿ. ಏನು ಆ ಕ್ಯಾಚಿ ವರ್ಡು? ಲೈಟ್ ಆ್ಯಂಡ್ ಟೈಟ್ ಪಾಲಿಸಿ ಅಂತಲೂ ಕೂಡ ಕರೀತಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಏನು ಲೈಟ್ ಆ್ಯಂಡ್ ಟೈಟ್ ಪಾಲಿಸಿ? ಸೊ ಗಿವಿಂಗ್ ದ ಫ್ರೀಡಮ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ದೇ ದೆಮ್ಸೆಲ್ಫ್ ಬೈ ಆಪ್ಟಿಂಗ್ ದ ಡಿಫ್ರೆಂಟ್ ಸ್ಟ್ರೀಮ್ ಲೈನ್ಸ್ ದೇ ಕ್ಯಾನ್ ಲರ್ನ್. ಸೊ ಗಿವಿಂಗ್ ದ ಫ್ರೀಡಮ್. ಸೊ ಇನ್ ಸಿಂಪಲ್, ಲೈಟ್ ಆ್ಯಂಡ್ ಟೈಟ್ ಪಾಲಿಸಿ. ಮತ್ತು ದ ಲಾಸ್ಟ್ ಥಿಂಗ್, ಇನ್ನೊಂದೇನಾದರೂ ಹೇಳಬೇಕು ಅಂದರೆ ನೋಡಿ, ಮೇಕಿಂಗ್ ಕರಿಕ್ಯುಲಮ್. ಸೊ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಹೇಗಿರುತ್ತೆ ಸಿಲೆಬಸ್ ಅಂದರೆ, ಪ್ರಸ್ತುತ ಎಜುಕೇಷನಲ್ಲಿ ಅಂದರೆ ವಿಚ್ ದೇ ಹ್ಯಾವ್ ಪ್ರಪೋಸ್ಡ್ ಟು ಇಂಪ್ಲಿಮೆಂಟ್ ಇನ್ ಅವರ್ ಕಂಟ್ರಿ ಆರ್ ಟು ಎಕ್ಸಿಕ್ಯೂಟ್ ಇನ್ ಅವರ್ ಕಂಟ್ರಿ, ಇಂಟ್ರೊಡ್ಯೂಸಿಂಗ್ ಲೋಕಲ್ ಥಿಯರೀಸ್, ಲೋಕಲ್ ಆಪರ್ಚುನಿಟೀಸ್ ಎಕ್ಸೆಟ್ರಾ. ನೋಡಿ, ಇವತ್ತು ಇನ್ನೂ ಒಂದು ತುಂಬ ಚೆನ್ನಾಗಿ ನಡೀತಿದೆ, ವೋಕಲ್ ಫಾರ್ ಲೋಕಲ್. ಅಂದರೆ ರಾದರ್ ದ್ಯಾನ್ ಗೋಯಿಂಗ್ ಫಾರ್ ಎವ್ರಿಥಿಂಗ್, ಸೊ ಲೆಟ್ ದೆಮ್ ಗೋ ಫಾರ್ ಲೋಕಲ್ ಅಂತ, ಅಂದರೆ ಥ್ರೈವಿಂಗ್ ದ ಲೋಕಲ್ ಥಿಯರಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್, ಒಂದು ಊರಲ್ಲಿ ಏನಿರುತ್ತೆ ಒಂದು ಸಿಸ್ಟಮ್, ಅದು ಬೇರೆ ಊರಲ್ಲಿ ಇರೋಲ್ಲ.
ಸೊ ಆ ಲೋಕಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶ. ಸೊ ಇನ್ಕ್ಲೂಡಿಂಗ್ ಲೋಕಲ್ ಥಿಯರೀಸ್, ಟೇಕಿಂಗ್ ಅಬೌಟ್ ಲೋಕಲ್ ಆಪರ್ಚುನಿಟೀಸ್, ಯುಟಿಲೈಸಿಂಗ್ ದ ಲೋಕಲ್ ಪೀಪಲ್, ಸೊ ಟೇಕಿಂಗ್ ದ ಹೆಲ್ಪ್ ಆಫ್ ದ ಲೋಕಲ್ ಪೀಪಲ್ ಆ್ಯಂಡ್ ಈವನ್ ದೇ ಕ್ಯಾನ್ ಆಲ್ಸೋ ಲರ್ನ್. ಸೊ ದಿಸ್ ಈಸ್ ವಾಟ್ ದ ಪ್ಲ್ಯಾನ್ ಆಫ್ ಕರಿಕ್ಯುಲಮ್. ದ ಲಾಸ್ಟ್ ಕನ್ಕ್ಲೂಡ್ ಮಾಡಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಇನ್ಕ್ರೀಸಿಂಗ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಪೊಟೆನ್ಷಿಯಾಲಿಟಿ ಆಫ್ ಜಾಬ್ಸ್ ಇನ್ ಎಜುಕೇಷನ್. ಇದು ನೋಡಿ ಮುಖ್ಯ ಉದ್ದೇಶ. ನಾನು ಆವಾಗೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಒಂದು ಕಾಲೇಜಲ್ಲಿ, ಒಂದು ಊರಲ್ಲಿ 500 ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆ ಇದೆ, ಬೇಡ ಸಿಂಪಲ್ಲಾಗಿ ತೊಗೊಳ್ಳಿ, 30 × 500 ನೀವು ಮಲ್ಟಿಪ್ಲೈ ಮಾಡಿದ್ರೆ ಸಾವಿರಾರು ವಿದ್ಯಾರ್ಥಿಗಳಾಗ್ತಾರೆ. ಹೆಚ್ಚು ಕಮ್ಮಿ 15-20 ಸಾವಿರ ವಿದ್ಯಾರ್ಥಿಗಳು ಬರ್ತಾರೆ BCom ಕಂಪ್ಲೀಟ್ ಮಾಡಿರೋರು. ನಾನು ಬರೀ BCom ಬಗ್ಗೆ ಮಾತ್ರ ಹೇಳ್ತಿರೋದು. ನೀವು BSc ತೊಗೊಳ್ಳಿ, BE ತೊಗೊಳ್ಳಿ, ಸಾವಿರಾರು ವಿದ್ಯಾರ್ಥಿಗಳು ಓದಿ ಬರ್ತಾ ಇದ್ದಾರೆ. ಅವರಿಗೆ ಕೆಲಸ ನೀವು ಎಲ್ಲಿಂದ ತರ್ತೀರಾ ಅಥವಾ ಅವ್ರೇನು ಸೃಷ್ಟಿ ಮಾಡ್ಕೊತಾರೆ? ಸೊ ಹಾಗಾಗಿ ಅದನ್ನೇ ಇಲ್ಲಿ ಕೂಡ ಅವರು ಸ್ಟ್ರೆಸ್ ಮಾಡ್ತಿರೋದು. ಏನು ಅವರು ಸ್ಟ್ರೆಸ್ ಮಾಡ್ತಿರೋದು ಅಂದರೆ, ಎಸ್, ದೇ ಶುಡ್ ಲರ್ನ್ ದ ಥಿಂಗ್ಸ್ ಪ್ರಾಕ್ಟಿಕಲಿ based on the research, and the main important, they should learn the skilled courses, they should know more about skills, and they should become an entrepreneurs. ಕೆಲಸ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಕೆಲಸ ಕೊಡೋವಂಥವ್ರಾಗಬೇಕು. ಸೊ ಇದರ ಮುಖ್ಯ ಉದ್ದೇಶ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಆತ್ಮನಿರ್ಭರ್ ಭಾರತ್, ನಾನು ಆವಾಗೇ ಹೇಳ್ದಂಗೆ ಐ ವಿಲ್ ಕನ್ಕ್ಲೂಡ್ ಬೈ ಗಿವಿಂಗ್ ಒನ್ ಸ್ಮಾಲ್ ಎಕ್ಸಾಂಪಲ್. ನೋಡಿ, ಇವಾಗ ಕರೋನಾ ಟೈಮ್ ಬಂದಿದೆ. ಕರೋನಾ ಮುಂಚೆ ಈ PPE ಕಿಟ್ಸ್ ಅಂತ ನಾವೇನು ಕರಿತೀವಿ, ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, PPE ಅಂತ ಏನು ಕರಿತೀರಿ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರಲಿಲ್ಲ ಇಂಡಿಯಾದಲ್ಲಿ. ಬಟ್ ಆಫ್ಟರ್ ದಿಸ್ ಒನ್, ಅಂದರೆ ಕರೋನಾ ಬಂದಮೇಲೆ ಪ್ರತಿದಿನ 6 ಲಕ್ಷಕ್ಕೂ ಹೆಚ್ಚು ಉತ್ಪಾದನೆ ಆಗ್ತಿದೆ PPE ಕಿಟ್ಸ್, ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಕಿಟ್ಸ್. ಸೊ ಅದು ಏನಾಗ್ತಿದೆ, ಪ್ರೊಡ್ಯೂಸ್ ಮಾಡಿ ಅದು ಇನ್ನೂ ಎಕ್ಸೆಸ್ ಆಗಿ ಪ್ರೊಡಕ್ಷನ್ ಆಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಇದೆ. ಸೊ ನೋಡಿ, ಈ ರೀತಿ ಸ್ಕಿಲ್ಡ್ ಓರಿಯೆಂಟೆಡ್ ಎಜುಕೇಷನ್ ಕೊಡಬೇಕು ಅಂತ ಪ್ಲ್ಯಾನ್ ಇರೋದು ಈ ಪ್ರಸ್ತುತ ಆತ್ಮನಿರ್ಭರ್ ಭಾರತ್. ಐ ವಿಲ್ ಕನ್ಕ್ಲೂಡ್ ಬೈ ಟೆಲಿಂಗ್ ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್. ಆತ್ಮನಿರ್ಭರತೆಯಿಂದ ಆತ್ಮಪ್ರಸನ್ನತೆ. ಥ್ಯಾಂಕ್ ಯು.